ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಕಲಿಕೆ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KPSC ಗ್ರೂಪ್ ಬಿ ನಾನ್-HK ನೇಮಕಾತಿ 2024 ಇದರ ಒಂದು 1:3 ರಿಸಲ್ಟ್ ಯಾವಾಗ ಬರ್ತದೆ ಮತ್ತು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಒಂದು ಎಕ್ಸ್ಪೆಕ್ಟೆಡ್ ಡೇಟನ್ನು ಸಹ ಹೇಳ್ತೀನಿ. ಅದರಲ್ಲಿ ನಿಮಗೆ 100% ರಿಸಲ್ಟು ಬಂದೇ ಬರ್ತದೆ. ಓಕೆ, ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮ ಒಂದು ಚಾನಲ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳದಿದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣುತ್ತಿರುವಂತಹ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ 29 ರೂಪಾಯಿಯಲ್ಲಿ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಆರಂಭ ಮಾಡೋದಾದರೆ KPSC ಗ್ರೂಪ್ ಬಿ ನಾನ್-HK 1:3 ರಿಸಲ್ಟ್ನ ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್. ಮೊದಲಿಗೆ ಒಟ್ಟಾರೆ ಹುದ್ದೆಗಳು ಬಂದುಬಿಟ್ಟು 277 277 ವೇಕೆನ್ಸಿಗಳು ಈ ಒಂದು ಗ್ರೂಪ್ ಬಿ ನಾನ್-HK ನೇಮಕಾತಿಯಲ್ಲಿ ಇದ್ದವು. ಓಕೆ, ಹಾಗಾದರೆ ಇದರ ಒಂದು ಪರೀಕ್ಷೆ ಬಂದುಬಿಟ್ಟು ನಡೆದಂಥದ್ದು ಜನವರಿಯಲ್ಲಿ. ಇದರ ಒಂದು ಪರೀಕ್ಷೆಯೂ ಸಹ ಮುಕ್ತಾಯವಾಯಿತು. ಈಗ ನೆಕ್ಸ್ಟ್ ಪ್ರೊಸೆಸ್ ಇರುವಂಥದ್ದು 1:3 ರಿಸಲ್ಟ್. ಎಲ್ಲರಿಗೂ ಗೊಂದಲ ಇರುವಂಥದ್ದು ಇದರ ಒಂದು ನೇಮಕಾತಿ ರದ್ದಾಗುತ್ತಾ ಅಂತೇಳಿತ್ತು. ಬಟ್ಟು ನಮಗೆ ನಿನ್ನೆ ನೋಡ್ಬೋದು, ನಿನ್ನೆ ನಮಗೆ ಏನು ಬಂದಿದೆಪ್ಪ ಅಂತಂತಂದರೆ ಕಡ್ಡಾಯ ಕನ್ನಡ ಒಂದು ಫಲಿತಾಂಶವನ್ನು ಬಿಟ್ಟಿದ್ದಾರೆ. ಯಾವುದು? ಗ್ರೂಪ್ ಬಿ ಇದು. ಓಕೆ, ಹಾಗಾಗಿ ಇದರ ಒಂದು ನೇಮಕಾತಿ ರದ್ದು ಆಗೋದಿಲ್ಲ ಅಂತ ಎಲ್ಲರಿಗೂ ತಿಳಿತಾ ಹೋಗ್ತದೆ. ಹಾಗಾಗಿ ಇದರ ಒಂದು ರಿಸಲ್ಟ್ ಯಾವಾಗ ಬರಬಹುದು ಎಂಬುದನ್ನು ನಾವು ನೋಡೋದಾದರೆ ಇದರ ಒಂದು ರಿಸಲ್ಟ್ ಬಂದುಬಿಟ್ಟು ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ಅಕ್ಟೋಬರ್ ತಿಂಗಳ ಕೊನೆಯ ವಾರದಲ್ಲಿ ನೀವು ಈ ಒಂದು KPSC ಗ್ರೂಪ್ ಬಿ 1:3 ರಿಸಲ್ಟನ್ನು ನೋಡ್ತಾ ಹೋಗ್ತೀರ ಸ್ನೇಹಿತರೆ. ಓಕೆ, ಅಕ್ಟೋಬರ್ ತಿಂಗಳ ಕೊನೆಯ ವಾರದಲ್ಲಿ ಅಂದರೆ ಈಗ ಸೆಪ್ಟೆಂಬರಲ್ಲಿ ನಿಮಗೆ ಏನು ಬಂದಿರುವಂಥದ್ದು ಇದರ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆ ಒಂದು ಫಲಿತಾಂಶವನ್ನು ಬಿಟ್ಟಿದ್ದಾರೆ. ಈಗ ನೆಕ್ಸ್ಟ್ ಅವರು ಆಯೋಗದ ಅನುಮೋದನೆಯನ್ನು ಸಲ್ಲಿಸ್ತಾರೆ. ಓಕೆ, ಆಯೋಗದ ಅನುಮೋದನೆಗೆ ಸಲ್ಲಿಸುವಂಥದ್ದು ಸರಿಸುಮಾರು ಅಕ್ಟೋಬರ್ ಮೊದಲೇ ವಾರದಲ್ಲಿ ಅಥವಾ ಈಗ ಸೆಪ್ಟೆಂಬರ್ ಕೊನೆ ವಾರ ಅಂತಂದ್ರೂ ಸಹ ಇನ್ನೂ ಕೇವಲ 5 ರಿಂದ 6 ದಿನಗಳು ಮಾತ್ರ ಈ ಒಂದು ತಿಂಗಳಲ್ಲಿ ಉಳಿದಿರುವಂಥದ್ದು. ಹಾಗಾಗಿ ಅಕ್ಟೋಬರ್ ಮೊದಲೇ ವಾರದಲ್ಲಿ ನಿಮಗೆ ಆಯೋಗದ ಅನುಮೋದನೆ ಸಲ್ಲಿಸಿದರೆ ಆಯೋಗದ ಅನುಮೋದನೆ ಸಲ್ಲಿಸಿ 15 ರಿಂದ 20 ದಿನಗಳ ಸಮಯ ಅಲ್ಲಿ ಬೇಕಾಗ್ತದೆ ನಿಮ್ಮ ಒಂದು ಫಲಿತಾಂಶವನ್ನು ವೆಬ್ಸೈಟಲ್ಲಿ ಬಿಡೋದಕ್ಕೆ. ಆಯೋಗದ ಅನುಮೋದನೆ ಸಲ್ಲಿಸಿ 10 ರಿಂದ 15 ದಿನಗಳ ಅಥವಾ 20 ದಿನಗಳ ನಂತರ ನಿಮಗೆ ವೆಬ್ಸೈಟಲ್ಲಿ ಈ ಒಂದು ರಿಸಲ್ಟನ್ನು ಬಿಡುಗಡೆ ಮಾಡ್ತಾರೆ. ಇವೆಲ್ಲವನ್ನು ನೋಡಿದಾಗ ನಿಮ್ಮೊಂದು ರಿಸಲ್ಟ್ ಬಂದುಬಿಟ್ಟು ಎಕ್ಸ್ಪೆಕ್ಟೆಡ್ ಆಗಿ ಬರುವಂಥದ್ದು ಅಕ್ಟೋಬರ್ ತಿಂಗಳಲ್ಲಿ ಇದರ ಒಂದು ರಿಸಲ್ಟು ಬರುವಂತಹ ಸಾಧ್ಯತೆ ಇದೆ ಸ್ನೇಹಿತರೆ. ಓಕೆ, ಇದು KPSC ಗ್ರೂಪ್ ಬಿ ನಾನ್-HK 277 ಹುದ್ದೆಗಳಿದ್ದು ಇದರ ಒಂದು ರಿಸಲ್ಟು ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಆಗಿತ್ತು. ಈ ವಿಡಿಯೋ ನಿಮಗೇನಾದರೂ ಸಹ ಇಷ್ಟ ಆಯಿತು ಅಂತಂತಂದರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.